ಭಾರತೀಯ ಜನತಾ ಪಕ್ಷ ಹೊಸಪೇಟೆ ಮಂಡಲದ ಅನೇಕ ಮೋರ್ಚಾದ ಪದಾಧಿಕಾರಿಗಳು ತಮ್ಮ ತಮ್ಮ ವಿಭಾಗದಲ್ಲಿ ತಮ್ಮ ತಮ್ಮ ತಂಡದೊಂದಿಗಿದ್ದಾರೆ. ಆ ತಂಡದೊಂದಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ನೀವು ಕಂಡತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ಶೀರ್ಷಿಕೆಯಲ್ಲಿ ಅವರ ಅಭಿಪ್ರಾಯ ಅನಿಸಿಕೆಗಳನ್ನು ಕೇಳುವಂಥ ಒಂದು ಪ್ರಯತ್ನ ಮಾಡ್ತಿದೆ. ನೋಡೋಣ ಅವರ ನೆನಪಿನ ಬುತ್ತಿಯಲ್ಲಿ ಅವ್ರು ಏನೆಲ್ಲ ರಸದೌತಣವನ್ನು ನಮಗೆ ಉಣಬಡಿಸ್ತಾರ. ಬನ್ನಿ, ಮೊದಲನೇದಾಗಿ ನಮ್ಮ ಮಹಿಳಾ ಶಕ್ತಿ ತಂಡ ನಮ್ಮ ಜೊತೆಗಿದೆ, ಅವರನ್ನು ಮಾತರಿಸುವಂಥ ಪ್ರಯತ್ನವನ್ನು ಮಾಡೋಣ. ಒಂದು ದೇಶ ಸುಭಿಕ್ಷವಾಗಿ ಇರಬೇಕಾದ್ರೆ ಅಥವಾ ಒಂದು ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ರಾಜಕೀಯ ರಂಗದ ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತದೆ. ಹಲವಾರು ಕ್ರೀಡಾ ಕ್ಷೇತ್ರ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಎಲ್ಲ ಕ್ಷೇತ್ರಗಳಿಂದ ಮಿಗಿಲಾಗಿರ್ತಕ್ಕಂಥದ್ದು ರಾಜಕೀಯ ಕ್ಷೇತ್ರ. ಇದು ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ರಂಗ. ಇದರಲ್ಲಿ ಮಹಿಳೆಯರೆಲ್ಲ ಗುರ್ಸ್ಕೊಂಡಿರ್ತಕ್ಕಂಥದ್ದು ನಮಗೆ ಭಾಳಷ್ಟು ಆಶ್ಚರ್ಯ ಅನಿಸ್ತದೆ. ಜೊತೆಗೆ ಭಾರತ ಅಂತ ಬಂದಾಗ ಇದು ಪುರುಷ ಪ್ರಧಾನ ರಾಷ್ಟ್ರ ಅಂತಕ್ಕಂಥ ಒಂದು ಹಣೆಪಟ್ಟಿ ಇತ್ತು. ಅದನ್ನು ಮೀರಿ ಎಲ್ಲ ಮಹಿಳೆಯರು ರಾಜಕೀಯ ರಂಗದಲ್ಲಿ ಗುರ್ಸ್ಕೊಂಡು ಇಷ್ಟೆಲ್ಲ ಮುಂಚೂಣಿಯಲ್ಲಿ ಬಂದು ತಾವೆಲ್ಲರೂ ಕೂಡ ತಮ್ಮ ಸೇವೆಯನ್ನು ರಾಜಕೀಯ ರಂಗಕ್ಕೆ ನೀಡ್ತಾ ಇರ್ತಕ್ಕಂಥದ್ದು ಭಾಳಷ್ಟು ಖುಷಿ ತರ್ತಕ್ಕಂಥ ವಿಚಾರ. ಅನೇಕ ಚಟುವಟಿಕೆಗಳಲ್ಲಿ ನಿಮ್ಮ ಸಕ್ರಿಯ ಆ್ಯಕ್ಟಿವಿಟೀಸ್ನ ನಾವೆಲ್ಲರೂ ನೋಡಿದ್ದೇವೆ. ಇವತ್ತು ನಿಮ್ಮ ಜೊತೆಗೆ ನಮ್ಮ ಒಂದು ತಂಡ ಆನಂದ್ ಸಿಂಗ್ ಆರ್ಮಿ ತಂಡ ಬಂದಿರತಕ್ಕಂಥದ್ದು ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾಯಿದೆ. ನಿಮಗೆ ಪರಿಕಲ್ಪನೆ ಇಷ್ಟೇ, ಆಗಸ್ಟ್ 10ಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ರಾಜ್ಯ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ ರವರು ತಮ್ಮ ಸಮಾಜಮುಖಿ ಕೆಲಸ ಕಾರ್ಯ ಚಟುವಟಿಕೆಗಳಿಂದಲೇ ಇಡೀ ಹೊಸಪೇಟೆಯಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಮನೆ ಮಾತಾದಂತ ಇರತಕ್ಕಂಥ ಒಂದು ವಿಚಾರ ತಮಗೆ ಗುರ್ತಿದೆ. ನಾವು ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಎರಡು ಆಯಾಮಗಳಲ್ಲಿ ನೀವು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂಥದ್ದು. ಒಂದು, ಆನಂದ್ ಸಿಂಗ್ ರವರು 15 ವರ್ಷಗಳ ಕಾಲ 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರ ಇಡೀ ಕರ್ನಾಟಕದಲ್ಲೇ ನಂಬರ್ 10ರಲ್ಲಿ 1ನೇ ಸ್ಥಾನ ತರುವಂತಹ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅವರ ಕಾರ್ಯಸಾಧನೆಗಳ ಬಗ್ಗೆ ಕೇಳೋದಾದರೆ, ಅವರು ಭಾರತೀಯ ಜನತಾ ಪಕ್ಷವನ್ನು ಪ್ರತಿನಿಧಿಸಿ 3 ಬಾರಿ ಶಾಸಕರಾಗಿ ಆಗಿರ್ತಕ್ಕಂಥದ್ದನ್ನ ತಾವೆಲ್ಲ ನೋಡಿದ್ರೆ, 2 ಬಾರಿ ಅದೇ ಪಕ್ಷದಿಂದ ಸಚಿವರಾಗಿರ್ತಕ್ಕಂಥದ್ದು. ಈ ವಿಚಾರಗಳನ್ನ ಕೇಳಿದಾಗ ಯಾವೆಲ್ಲ ಅಭಿವೃದ್ಧಿಯ ವಿಚಾರಗಳನ್ನ ನಮ್ಮ ಜೊತೆ ನಮ್ಮ ತಂಡದ ಜೊತೆಗೆ ತಾವು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಮೊದಲನೇ ಅದಕ್ಕೆ ನಾನು ಮದುವೆ ಮಾಡ್ಕೊಂಡು ಬಂದಾಗ ಹೊಸಪೇಟೆ ಒಂದು ಆಟೋ ರಿಕ್ಷಾ ಸಹ ಇರಲಿಲ್ಲ ಸರ್. ಎಲ್ಲರೂ ಸೈಕಲ್ ಚಕ್ರದಲ್ಲಿ ಓಡಾಡ್ತಾ ಇದ್ರು. ನಾನು ತದನಂತರ 10 ವರ್ಷ ಆದಮೇಲೆ ನಾನು ರಾಜಕೀಯಕ್ಕೆ ಬಂದಿದ್ದೆ ಸರ್. ಇಲ್ಲಿ ನಾನು ಮದುವೆ ಆಗಿ 10 ವರ್ಷದ ಮೇಲೆ ಇಲ್ಲಿ ನಾನು ರಾಜಕೀಯದಲ್ಲಿ ಬಂದಿರೋದು. ನಾನು ಬಂದಾಗ ನಾನು ಕಂಡ ಹೊಸಪೇಟೆನೇ ಆಗಿಂದು ಬೇರೆ ಇದೆ ಸರ್, ಈಗಿನ ಬೇರೆ ಇದೆ. ಒಂದು ನಾನು ಕಂಡಂತೆ ಆಟೋ ಇರಲಿಲ್ಲ ಅಂದಾಗ ಆಟೋ ಬಂದಿದೆ ಸರ್ ಇವಾಗ. ಆಮೇಲೆ ನಾನು ಹೊಸಪೇಟೆ ನೋಡುವಾಗ ಇದು ನಮ್ಮ ಬೆಂಗಳೂರಿನ ಅರ್ಧ ಕಣ್ಣಂತ ನನ್ನ ಕಣ್ಣು ಕಾಣಿಸ್ತಾ ಇದೆ ಸರ್. ಯಾರಿಗೆ ಹೆಂಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ. ಹೊಸಪೇಟೆಯಲ್ಲಿ ನಾನು ಕಂಡ ಆನಂದ್ ಸಿಂಗ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಹೊಸಪೇಟೆ ಇಷ್ಟೊಂದು ಅಭಿವೃದ್ಧಿಯಲ್ಲಿ ಇರಲಿಲ್ಲ ಸರ್ ನಾನು ಕಂಡಾಗ. ಅಂದರೆ ನಾನು ರಾಜಕೀಯಕ್ಕೆ ಬಂದಾಗೇ ಸ್ವಲ್ಪ ಲೇಟಾಗಿ ಬಂದಿರೋದು ಸರ್. ನಾನು ಬಂದ ಮೇಲೆ ನಾನು ಕಂಡಂಗೆ ಒಂದು ರೋಡ್ ಸಹ ಚೆನ್ನಾಗಿರಲಿಲ್ಲ, ಒಂದೊಂದು ವಾರ್ಡಲ್ಲಿ ರೋಡ್ಗಳು ಚೆನ್ನಾಗಿರಲಿಲ್ಲ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇರಲಿಲ್ಲ. ಇವರು ಬಂದ ಮೇಲೆ ನೀರಿನ ವ್ಯವಸ್ಥೆ ಸಹ ಆಗಿದೆ ಸರ್ ವಾರ್ಡಲ್ಲೆಲ್ಲ. ಆಮೇಲೆ ಹೊಸಪೇಟೆ ಅಭಿವೃದ್ಧಿ ಆಗಿದೆ ಸರ್, ರೋಡ್ಗಳೆಲ್ಲ ಆಗಿದೆ. ಆಮೇಲೆ ಒಂದು ಪ್ರತಿಯೊಂದು ಕ್ರೀಡಾಂಗಣ ಆಗಿರ್ಬೋದಾಗಿದೆ ಸರ್. ನಂತರ ನಮ್ಮ ಮಹಿಳೆಯರಿಗೋಸ್ಕರ ಅಂತೇಳಿ ಸರ್ ಸ್ವಲ್ಪ ಏನೋ ಒಂದು ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ ಸರ್, ಅದೆಲ್ಲ ಆಗಿದೆ. ಇಂಥ ಒಂದು ಭಾರತ ದೇಶದಲ್ಲಿ, ಅದು ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಅಣ್ಣನ ಸ್ವರೂಪದಲ್ಲಿ ಇರತಕ್ಕಂಥ ನಮ್ಮ ಆನಂದ್ ಸಿಂಗ್ ಅಣ್ಣನವರು ನಮ್ಮ ಮಹಿಳೆಯರಿಗೆ ಮನೆ ಮನೆಗೂ ಸಹ ಸೀರೆಯನ್ನು ಕಳಿಸತಕ್ಕಂಥ ಒಂದು ಕೆಲಸ ಮಾಡಿ ನಮಗೆ ತವ್ರ ಮನೆ ಅಂತಲೇ ಅಂದ್ಕೊಂಡಿದ್ದೀವಿ. ನಮ್ಮ ಆನಂದ್ ಸಿಂಗ್ ಸರ್ ಅಂತ ಅಣ್ಣ, ಅವ್ರ ಮನೆ ಅಂದರೆ ನಮಗೆ ತವ್ರ ಮನೆ ಅಂತ ಸರ್. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಚಾರವಾಗಿ ಕೇಳೋದಾದರೆ ಯಾವೆಲ್ಲ ವಿಷಯಗಳನ್ನು ಸಿದ್ಧಾರ್ಥ್ ಸಿಂಗ್ ರವರ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಈ ಸಿದ್ಧಾರ್ಥ್ ಸಿಂಗ್ ಸರ್ ಅವರು ನಮಗೆ 900 ಜನಗಳಿಗೆ ಎಲ್ಲ ಹೆಣ್ಮಕ್ಳಿಗೆ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಮಾಡಿದರು. ನೀವು ಪ್ರತಿಯೊಂದೂ ಯಾವುದೇ ಏನೇ ಕೆಲಸ ಮಾಡಿದ್ರು ನಮ್ಮ ಸಿದ್ಧಾರ್ಥ್ ಸಿಂಗ್ ಸರ್ ನಮಗೆ ಎಲ್ಲ ಹೆಣ್ಮಕ್ಳಿಗೆ ಒಂದು ವಿಶ್ವದ ಕಣ್ಣು ಅನ್ನುವಂಥದ್ದನ್ನು ನಮ್ಮ ಸಿದ್ಧಾರ್ಥ್ ಸಿಂಗ್ ಸರ್ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಹೆಣ್ಮಕ್ಳು ಎಲ್ಲೇ ಹೋದರೂ ಕೂಡ ನಮಗೆ ನಮ್ಮ ಸಿದ್ಧಾರ್ಥ್ ಸಿಂಗ್ ಸರ್ ಅದಾರಂದರೆ ನಮಗೆ ಒಳ್ಳೆಯ ಒಂದು ಗೌರವದಿಂದ ನಾವೆಲ್ಲ ಹೆಣ್ಮಕ್ಳು ಬರಬೇಕಂದ್ರೆ ಅವರ ಹೆಸರು ಹೇಳಿ ನಾವು ಇವತ್ತು ಹೊರಗನ್ನ ನಾವು ಬರ್ತಾ ಅದೇ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ವಿಚಾರಗಳು ಬಂದಾಗ ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ್ ಸಿಂಗ್ ಈ ಇಬ್ಬರ ಬಗ್ಗೆ ಏನೆಲ್ಲ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ? ಹೆಣ್ಮಕ್ಳು ಬಡವರು ಅದಾರ ಅಂತೇಳಿ ಸ್ಟೇಷನ್ ಏರಿಯಾ ಚಾಪಲ್ಗಡ್ಡಿ ಒಳಗೆ ನಾನು ಇರೋದನ್ನ ಮನೆಗೆ ಸೀರೆ ಪ್ರತಿಯೊಬ್ಬರಿಗೆ ಒಂದೊಂದು ಸೀರೆ ಕೊಟ್ಟರು. ಸೀರೆ ಕೊಟ್ಟು ಆದ್ಮ್ಯಾಗ ಅವರು ಹಿಂದೂ ಹಬ್ಬ ಮುಸ್ಲಿಂ ಹಬ್ಬ ಅಂತ ಅನ್ಲಿಲ್ಲ, ಪ್ರತಿಯೊಬ್ಬರಿಗೂ ಅವ್ರು ಸೀರೆ ಕೊಟ್ಟರು. ಅದು ಒಂದು ಅವ್ರು ನಮ್ಮನ್ನ ಇದ್ದಂಗೆ. ಎರಡನೇದೇನಂತಂದ್ರೆ ಕರೋನಾ ಟೈಮ್ನಾಗ ಊಟ ಇಲ್ದ ನಾವು ಹೆಣ್ಮಕ್ಳು ಎಲ್ಲ ದೊಡ್ಡವ್ರು ಹೆಂಗನ ಒಂದು ಬದುಕ್ತಿದ್ವು, ಹೆಣ್ಮಕ್ಳು ಹುಡುಗರು ಹೆಂಗೆ ಬದುಕುದು ಅಂದ್ಮ್ಯಾಗ ಅಕ್ಕರಿಗೆ ಕಷ್ಟ ಐತಿ, ಅಕ್ಕ ತಂಗಿಯರಿಗೆ ಕಷ್ಟ ಐತಿ, ಅವ್ರಿಗೆ ಏನಾರ ಮಾಡಬೇಕು, ನಮ್ಮ ಇದ್ರೊಳಗೆ ನಮ್ಮ ಹೊಸಪೇಟೆ ಮಂದಿಗೆ ಏನಾರು ಮಾಡಬೇಕು ಅಂಥೇಳಿ ಅವರು ಕಿಟ್ ಕೊಟ್ಟರು. ಅವ್ರು ಕೊಟ್ಟಿದ್ದು ಊಟ ನಾವು 2 ತಿಂಗಳು ಮಾಡೇವನ. ನಮ್ಮ ಏರಿಯಾ ಅಂತ ಫುಲ್ ಬಡವ ಏರಿಯಾ ಅದು ಅವ್ರದ್ದಾದ ಮ್ಯಾಗ ಅವ್ರು 15 ವರ್ಷ ಅವ್ರು ಸೋಲು ತಿರ್ಕಲ್ಲ, ಅವ್ರು ಇನ್ನೂ ಗೆಲ್ತಿದ್ರು, ಎಲ್ಲ ಮಾಡ್ತಿದ್ದು ನಾವು. ಯಾವ ಆನಂದ್ ಸಿಂಗ್ ಒಂದು ರಾಜ ಇದ್ದಂಗೆ. ಈಗ ಅವ್ರ ಮಗ ಅದಾನಲ್ಲ, ಅವ್ರು ಯುವರಾಜರು, ಸಿದ್ಧಾರ್ಥ್ ಸಿಂಗ್ ಅವರು ಯುವರಾಜ್ ಇದ್ದಂಗೆ. ಅವ್ರು ಬಂದನು ಏನು ಮಾಡಿ ನಮ್ಗೆ
ಅವ್ರು ನಮ್ಮ ಮನೆ ಮಗ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಮತ್ತು ಆನಂದ್ ಸಿಂಗ್ ಅಂತ ಬಂದಾಗ ಅತ್ಯಂತ ಉತ್ತಮವಾದ ಮತ್ತು ಆತ್ಮೀಯ ಒಡನಾಟ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಮಹಿಳೆ ತಾವು. ಏನೆಲ್ಲ ವಿಚಾರಗಳನ್ನು ನೀವು ನಿಮ್ಮ ನೆನಪಿನ ಅಂಗಳದಲ್ಲಿ ನಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆನಂದ್ ಸಿಂಗ್ ಸರ್ ಅವರು ನಮಗೆ ಒಂದು ಗಾಡಿಯನ್ನು ಕೊಟ್ಟಿದ್ರು, ಅದರಿಂದ ನನಗೆ ಒಳ್ಳೆ ಹೆಲ್ಪ್ಗೂ ಆಗಿದೆ ಕೂಡ. ಈಗ ಇತ್ತೀಚೆಗೆ ನನಗೆ ಒಂದು ಸೈಟ್ಗೂ ಕೊಟ್ಟಿದ್ದಾರೆ, ಒಂದು ಮನೆಯೂ ಹಾಕ್ಸ್ಕೊಡ್ತೀನಿ ಅಂತ ಇದು ಮಾಡಿದ್ದಾರೆ. ಆದರೆ ಯಾವತ್ತಿಗೂ ಇದ್ರೂ ಆನಂದ್ ಸಿಂಗ್ ಸರ್ ಮತ್ತು ಸಿದ್ಧಾರ್ಥ್ ಸಿಂಗ್ ಸರ್ ಜೊತೆಯಲ್ಲೇ ನನಗೆ ತವ್ರ ಮನೆ ಅಂತ ನನ್ನವರಂತ ನನಗೆ ಯಾರಿಲ್ಲ, ಅವರೇ ಇರೋದಂತ ನಾನು ನಂಬಿ. ಪ್ರಯತ್ನ ಗುಟ್ಟಾಗಿರಲಿ, ಗೆದ್ದಾಗ ಸಂಭ್ರಮ ಮುಗಿಲು ಮುಟ್ಟುವಂತಿರಲಿ ಅಂತಕ್ಕಂಥ ಮಾತನ್ನು ಇಲ್ಲಿವರೆಗೆ ನಮ್ಮ ಜೊತೆಗೆ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಹೇಳಿದ್ದಾರೆ. ಅವರು ಮಾತನಾಡ್ತಾ ಇರಬೇಕಾದ್ರೆ ಒಂದೆರಡು ಭಾವನಾತ್ಮಕ ವಿಚಾರಗಳನ್ನು ಹೇಳಿದರು. ಒಂದನೇದಾಗಿ ಆನಂದ್ ಸಿಂಗ್ರವರು ತಾವು ಸಮಾಜ ಸೇವಕರಾಗಿ 2008ರಲ್ಲಿ ಶಾಸಕರಾಗಿ ಬಂದಾಗ ಈ ಕ್ಷೇತ್ರದ ಪ್ರತಿ ಮನೆಗೆ ಸೀರೆಯನ್ನು ಕೊಟ್ಟಿದ್ದರು. ಆಗ ನಮಗೆ ನೆನಪಾಗಿದ್ದು, ನಮ್ಮ ಒಂದು ಕುಟುಂಬಕ್ಕೆ 1 ಅಥವಾ 2 ಅಣ್ಣರಿರ್ತಾರೆ, ಅಥವಾ 1 ಅಥವಾ 2 ತಮ್ಮನಿರ್ತಾರೆ. ಆದರೆ ಆನಂದ್ ಸಿಂಗ್ ಅವರು ಆ ಸೀರೆಯನ್ನು ಕೊಡೋದ್ರ ಮೂಲಕ ಇಡೀ ವಿಜಯನಗರ ಕ್ಷೇತ್ರದ ಅಣ್ಣನಾಗಿ ನಮಗೆ ಕಂಗೊಳಿಸಿದರು. ಜೊತೆಗೆ ಅವರ ನಂತರ ಬಂದಿರತಕ್ಕಂಥ ಅವರ ಪುತ್ರ ಎಷ್ಟು ಭಾವನಾತ್ಮಕ ವಿಚಾರಗಳನ್ನು ತೆಗೆದುಕೊಂಡಿದ್ರು ಅಂತ ಹೇಳಿದ್ರೆ, ತಂದೆ ಸೀರೆ ಕೊಟ್ಟು ಅಣ್ಣನ ಒಂದು ಕರ್ತವ್ಯ ನಿರ್ವಹಿಸಿದರೆ, ಮನೆಯ ಮಗನಾಗಿ ಸಿದ್ಧಾರ್ಥ್ ಸಿಂಗ್ರವರು 900 ಜನ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಇಡೀ ಅವಳಿ ಜಿಲ್ಲೆಗಳ ಇತಿಹಾಸದಲ್ಲೇ ಭಾರೀ ದೊಡ್ಡದಾದಂತಹ ಸೀಮಂತ ಕಾರ್ಯಕ್ರಮವನ್ನು ಏರ್ಪಡಿಸಿ ಎಲ್ಲ ಮಹಿಳೆಯರ ಒಂದು ಮಗನಾಗಿ, ಆ ಮನೆಯ ಮಗನಾಗಿ ಸಿದ್ಧಾರ್ಥ್ ಸಿಂಗ್ ಅವರು ಹೊರಹೊಮ್ಮಿದ್ರು ಅಂತಕ್ಕಂಥ ವಿಚಾರನ ಹೇಳ್ತಾರೆ. ನಾವು ಬಡ ಮಧ್ಯಮ ವರ್ಗದವರು ಯಾವತ್ತೂ ಕೂಡ ಕಾಶಿ ಅಂತಕ್ಕಂಥ ಹೆಸರೇ ಕೇಳಿಲ್ಲಪ್ಪ. ಅಂಥ ಸಂದರ್ಭದಲ್ಲಿ ಕಾಶಿ ವಿಶ್ವನಾಥಕ್ಕೆ ಮತ್ತು ಅಯೋಧ್ಯೆಗೆ ಕಳಿಸಿರ್ತಕ್ಕಂಥ ಒಂದು ಕೀರ್ತಿ ಯಾವುದಾದ್ರೂ ಇದ್ದರೆ ಅದು ಸಿದ್ಧಾರ್ಥ್ ಸಿಂಗ್ಗೆ ಸೇರ್ತಕ್ಕಂಥದ್ದು. ಬಹುಕೋಟಿ ಹಿಂದೂಗಳ ಕನಸು ಅಯೋಧ್ಯೆಯನ್ನು ನೋಡಬೇಕಾಗಿರ್ತದೆ. ಅಂಥ ಕನಸನ್ನು ನನಸಾಗಿರ್ತಕ್ಕಂಥ ಕೀರ್ತಿ ಯಾವುದಾದ್ರೂ ಇದ್ದರೆ ಅದು ಸಿದ್ಧಾರ್ಥ್ ಸಿಂಗ್ರವರಿಗೆ ಸೇರ್ತಕ್ಕಂಥದ್ದು. ಜೊತೆಗೆ ಬಡ ಮಧ್ಯಮ ವರ್ಗದ ಎಲ್ಲ ಮಹಿಳೆಯರು ಕೂಡ ರಾಜಕೀಯ ಚಟುವಟಿಕೆಗಳು ಬರಬೇಕು. ಅವರ ಒಂದು ಸೇವೆ ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತ ಅಲ್ಲ, ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಮನೆಯ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವು ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಯಾರಾದರೂ ಕಾಯಿಲೆಗೆ ಒಳಗಾದಾಗ ಚಿಕಿತ್ಸಾ ವೆಚ್ಚವನ್ನು ಕೂಡ ಸಿದ್ಧಾರ್ಥ್ ಸಿಂಗ್ರವರು ಭರಿಸಿದ್ದಾರೆ. ಅವರು ನಮ್ಮ ಪಾರ್ಟಿಯಲ್ಲಿರ್ತಕ್ಕಂಥದ್ದು ನಮಗೆ ಅತ್ಯಂತ ಹೆಮ್ಮೆ. ಈ ಬಾರಿ BJP ಸೋತಿರ್ಬೋದು, ಆದರೆ ಈ ಭಾಗದ ಜನತೆ ನಮ್ಮ ಕ್ಯಾಂಡಿಡೇಟ್ನ ಗೆಲ್ಸ್ಕೊಳ್ಳಿಕ್ಕೆ ಆಗಿಲ್ಲ ಅಂತಕ್ಕಂಥ ಒಂದು ಆತಂಕ, ಒಂದು ನೋವು ನಮ್ಮಲ್ಲಿದೆ. ಆದರೆ 2028ರ ಚುನಾವಣೆ ಬದಲಾವಣೆಯ ಪರ್ವಾಗಲಿದೆ. 2008ರ ಆಗಸ್ಟ್ 10ರಂದು ಸಿದ್ಧಾರ್ಥ್ ಸಿಂಗ್ರವರು ಈ ಕ್ಷೇತ್ರದ ಶಾಸಕರಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಖಂಡಿತ. ಅದಕ್ಕಾಗಿ ನಮ್ಮ ಆರ್ಮಿ ಏನಿದೆ, BJPಯ ಮಹಿಳಾ ಆರ್ಮಿ ಏನಿದೆ, ಅದಕ್ಕೆ ನಾವು ಕಷ್ಟಪಟ್ಟು ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಹೇಳಿದರೆ, ಅವರಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.